ನಮಸ್ಕಾರ ಹಾಗೂ ಕಾರ್ಯಕ್ರಮವನ್ನು ನೋಡ್ತಾ ಇರುವಂತ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈಗ ನಾನು ಸಂದರ್ಶನ ಮಾಡ್ತಿರುವಂತಹ ವ್ಯಕ್ತಿ ನಮ್ಮ ಚಾವಡಿಯ ಒಬ್ಬ ಒಳ್ಳೆಯ ಹಾಡುಗಾರ್ತಿ ಶ್ರೀಮತಿ ಮಾಲಿನಿ ಜೋಶಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ನಮಸ್ಕಾರಗಳು. ಕಲಾ ಚೌಡೆ ಎಲ್ಲ ಸಂಗೀತ ಕಲಾ ಪ್ರೇಮಿ ಮಹಿಳೆಯರಿಗೆ ಮಹಿಳಾ ದಿನಾಚರಣೆ ಶುಭಾಶಯಗಳು. ಮೇಡಮ್, ನಿಮ್ಮನ್ನ ನಾವು ದಾಸ ಚಾವಡಿಯಲ್ಲಿ ನೋಡಿದೀವಿ, ಭಾವ ಚಾವಡಿಯಲ್ಲಿ ನೋಡಿದೀವಿ, ಚಿತ್ರ ಚಾವಡಿಯಲ್ಲಿ ನೋಡಿದೀವಿ. ನಿಜ ಹೇಳ್ಬೇಕಂದ್ರೆ ಮೊದಲನೇ ಪೋಸ್ಟ್ ನಿಮ್ದೇ ಆಗಿರುತ್ತೆ. ನಿಮ್ಮ ಹಾಡುಗಳನ್ನ ಎಲ್ಲರೂ ಕೇಳಿದೀವಿ, ನಿಮ್ಮನ್ನ ನೋಡಿ ಗೊತ್ತು, ಆದ್ರೆ ನಿಮ್ಮ ವೈಯಕ್ತಿಕ ವಿಷಯಗಳು ನಮಗೆ ಗೊತ್ತಿಲ್ಲ. ಹಾಗಾಗಿ ನಿಮ್ಮದೊಂದು ಕಿರು ಪರಿಚಯವನ್ನ ಮಾಡಿಕೊಡ್ಬೋದಾ? ಅಂದ್ರೆ ನೀವು ಹುಟ್ಟಿ ಬೆಳೆದಿದ್ದೆಲ್ಲಿ, ನಿಮ್ಮ ಊರು ಯಾವುದು, ಇವಾಗ ಎಲ್ಲಿದ್ದೀರಾ, ಏನ್ ಮಾಡ್ಕೊಂಡಿದ್ದೀರಾ, ಇದ್ರ ಬಗ್ಗೆ ನಮ್ಗೊಂದು ಸ್ವಲ್ಪ ತಿಳಿಸ್ಬೋದಾ? ಮೇಡಮ್, ತಾವು ಹೇಳಿರಲ್ಲ ಫಸ್ಟ್ ಪೋಸ್ಟ್ ನಿಮ್ದೇ ನೋಡ್ತೀವಿ ಅಂತ. ಅದಕ್ಕೊಂದು ಕಾರಣ ಇದೆ. ನಾನು ಎಲ್ಲ ಹಾಡುಗಳು ಸಾಯಂಕಾಲನೇ ಪೋಸ್ಟ್ ಮಾಡೋದು. ಯಾಕಂದ್ರೆ ಬೆಳಿಗ್ಗೆ ಕೆಲಸದ ಒತ್ತಡದಲ್ಲಿ ಭಾಷೆ ಪ್ರಾಬ್ಲಮ್ ಇರೋದ್ರಿಂದ ಕನ್ನಡ ಬರೋದ್ರಲ್ಲಿ ತಪ್ಪತ್ತೆ ಅಂತ ಭಯ. ನನ್ನ ತಾಯಿ ಮನೆ ಜಮಖಂಡಿ, ನಾನು ಹುಟ್ಟಿದ್ದು ಜಮಖಂಡಿಯಲ್ಲಿನೇ. 10th ನಂದು ಮರಾಠಿಯಲ್ಲಿನೇ ಶಿಕ್ಷಣ ಆಯಿತು. ಆಮೇಲೆ ಕಾಲೇಜ್ ಹೋಗ್ಬೇಕಂದ್ರೆ ನಮ್ಮ ತಂದೆ ಒಪ್ಪಲಿಲ್ಲ. ಜಮಖಂಡಿ ಹಳ್ಳಿ ಊರು, ಬೇಡ, ಕಾಲೇಜ್ ವಾತಾವರಣ ಸರಿ ಇರಲ್ಲ ಅಂತ ಅವ್ರದ್ದು. ಆದರೂ ಹಠ ಮಾಡಿ PUC ಫಸ್ಟ್ ಇಯರು ಸೆಕೆಂಡ್ ಇಯರ್ ಹೇಗೋ ಹೋದೆ. 1975 ನನ್ನ ಮದುವೆ ಆಯಿತು. ನನ್ನ ಅತ್ತೆ ಮನೆ ಬಾಗಲಕೋಟೆ. ನಮ್ಮ ಯಜಮಾನ್ರು ಡಾಕ್ಟ್ರು, ಶಾರ್ಟ್ ಸರ್ವಿಸ್ ಕಮಿಷನ್, 5 ವರ್ಷ ಮಿಲಿಟ್ರಿಯಲ್ಲಿ ಕೆಲಸ ಮಾಡಿ ಆಮೇಲೆ ನಾವು ಬೆಂಗಳೂರು ಬಂದಿದ್ದು. 1977 ನಾವು ಬೆಂಗಳೂರು ಬಂದ್ವಿ. ಅಲ್ಲೇ HMT ಜಾಯಿನ್ ಆಗಿ 30 ವರ್ಷ ಅವ್ರ ಸರ್ವಿಸ್ ಆಯಿತು. ನನಗೆ 2 ಮಕ್ಕಳು, ಮಗಳು ಮಗ. ಮಗಳು ಡೆಂಟಲ್ ಸರ್ಜನು, ಹಳೆಯ ಇಂಜಿನಿಯರು, ಮಗ ಸೊಸೆನೇ ಇಂಜಿನಿಯರು. ಎಲ್ಲರೂ ಇಲ್ಲಿ ಬೆಂಗಳೂರಿನಲ್ಲಿನೇ ಇದ್ವಿ. ನಮ್ಮ ಮನೆ ಇರೋದು ವಿಜಯನಗರ ಚಂದ್ರ ಲೇಔಟ್ನಲ್ಲಿ. ನಾನು ಗೃಹಿಣಿ. ಒಂದು ವಿಷಯ ಕೇಳಬೇಕಿತ್ತು. ನಾನು ಮೊದಲು ನಿಮ್ಮ ಸಂದರ್ಶನ ಮಾಡ್ಬೋದಾ ಅಂತ ಕೇಳಿದಾಗ ನೀವು ಸ್ವಲ್ಪ ಹಿಂಜರಿಕೆ ಮಾಡ್ಕೊಂಡ್ರಿ. ನನಗೆ ಕನ್ನಡ ಅಷ್ಟು ಚೆನ್ನಾಗಿ ಬರಲ್ಲ, ನಾನು ಸಂದರ್ಶನ ಕೊಡೋದಿಲ್ಲ ಅಂತ ಹೇಳಿದ್ರಿ. ಆದ್ರೆ ನಿಮ್ ಕನ್ನಡ ತುಂಬಾ ಚೆನ್ನಾಗಿದೆ. ನೀವು ಕನ್ನಡ ಓದೋಕೆ ಬರೆಯೋಕೆ ಬರುತ್ತಾ ನಿಮ್ಗೆ? ಹೇಗೆ ಕಲ್ತ್ಕೊಂಡ್ರಿ ಕನ್ನಡ ನೀವು? ಮೇಡಮ್, ಅವತ್ತು ಸಾಯಂಕಾಲ ತಾವು ಲವಲವಿಕೆ ಮಹಿಳಾ ಸಂದರ್ಶನಗೋಸ್ಕರ ನನಗೆ ಫೋನ್ ಮಾಡಿದಾಗ ಸ್ವಲ್ಪ ಹೊತ್ತು ನನಗೆ ದಿಗ್ಭ್ರಮೆ, ಭಯ. ಅದರಲ್ಲಿಂದ ನಾನು ನಿಮಗೆ ಇಲ್ಲ ಅಂತ ಹೇಳಿಬಿಟ್ಟೆ. ಸಾರಿ ಮೇಡಮ್, ನೀವು ಬೇಜಾರು ಮಾಡಿದೆ. ಯಾಕಂದರೆ ಆ ಥರ ಕ್ವಾಲಿಟಿ ನನ್ನ ಹತ್ರ ಯಾವುದೂ ಇಲ್ಲ. ಆದರೂ ನನ್ನ ಮಗಳು, ನನ್ನ ಯಜಮಾನರು ತುಂಬ ಫೋರ್ಸ್ ಮಾಡಿದರು, ಒಳ್ಳೆಯ ಅವಕಾಶ ಮಿಸ್ ಮಾಡಬೇಡ, ಹೋಗು. ಹಾಗೂ ತಮ್ಮ ಪ್ರೀತಿ ಅಭಿಮಾನದಿಂದ ನನಗೆ ಒಪ್ಪಲೇಬೇಕಾಯಿತು. ತಾವು ಬರೀ ನಾನು ಚಿತ್ರ ಚಾವಡಿ, ಭಾವ ಚಾವಡಿ, ದಾಸ್ ಚಾವಡಿಲಿ ಹಾಡಿದ್ದು ಗುರುತಿಸಿ ನನಗೆ ಈ ಅವಕಾಶ ಸಿಕ್ಕಿದ್ದಕ್ಕೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಅಂದರೆ ಇಷ್ಟು ದಿವಸ ಹಾಡಿದ್ದು ಸಾರ್ಥಕ ಅಂತ ಅನಿಸ್ತಾ ಇದೆ ನನಗೆ. ಆಮೇಲೆ ಕಲಾ ಚಾವಡಿ ಕೊಟ್ಟಿದ್ದು ಇದು ನನ್ನ ದೊಡ್ಡ ಉಡುಗೊರೆ, ನನ್ನ ಜೀವನದಲ್ಲಿ ದೊಡ್ಡ ಉಡುಗೊರೆ ಅಂತ ನಾನು ಭಾವಿಸ್ತೇನೆ. ಅಂದರೆ ಹಾಡಿನಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಅದು ಕ್ಷಣ ಕ್ಷಣಕ್ಕೆ ಇವಾಗ ಅದರದ್ದು ಬೆಲೆ ಗೊತ್ತಾಗುತ್ತೆ. ಆಮೇಲೆ ಮೇಡಮ್, ನಾನು ಕನ್ನಡ ಬರೀಲಿಕ್ಕೆ ಈಗಲೂ ಬರಲ್ಲ. ಬರೀ ಮಾತಾಡ್ತಾನೆ, ಓದ್ತೀನಿ ಅಷ್ಟೇ ಹೊರತು ಬರೀಲಿಕ್ಕೆ ಬರಲ್ಲ. ಈಗೀಗ ವಾಟ್ಸಪ್ನಲ್ಲಿ ಕನ್ನಡ ಮೆಸೇಜ್ ಮಾಡ್ತಾ ಇದ್ದೇನೆ ಅಷ್ಟೇ. ನಾನು ಎಲ್ಲ ಕನ್ನಡ ಹಾಡುಗಳು ಲಿಪಿ ಮರಾಠಿ, ಭಾಷೆ ಕನ್ನಡ ಅದೇ ಥರ ಬರ್ಕೋತಾ ಇದ್ದೀನಿ ನಾನು. ಆಮೇಲೆ ಬೆಂಗಳೂರು ಬಂದಮೇಲೆ ಇಲ್ಲೇ ಮರಾಠಿ ಮಾತಾಡೋರು ಯಾರೂ ಸಿಗಲಿಲ್ಲ ನನ್ನ ಫ್ರೆಂಡ್ಸ್, ಎಲ್ಲರೂ ಕನ್ನಡ ಮಾತಾಡೋರು. ಹೀಗಾಗಿ ಕಂಪಲ್ಸರಿ ನಾನು ಕನ್ನಡ ಕಲೀಲೇಬೇಕಾಯ್ತು. ಇಲ್ಲಿ ಬೆಂಗಳೂರು ಬಂದಮೇಲೆ ನನ್ನ ಕನ್ನಡ ಇಂಪ್ರೂವ್ ಆದಿದ್ದು. ಮೇಡಮ್, ಕನ್ನಡ ಬರೆಯೋಕ್ ಬರದೇ ಇದ್ರು ಮರಾಠಿಯಲ್ಲಿ ಬರ್ಕೊಂಡು ಕನ್ನಡ ಹಾಡುಗಳನ್ನ ಕಲಿತಾ ಇದ್ದೀರಾ. ನಿಮ್ಮ ಆಸಕ್ತಿಗೊಂದು ಶರಣಾರ್ಥಿ. ಇದಕ್ಕೆ ನಿಮ್ಮ ಮನೆಯವರ ಸಹಕಾರ ಇದೆ ಅಂತ ಕೇಳಿ ಇನ್ನೂ ಖುಷಿ ಆಯ್ತು ನನಗೆ. ಮರಾಠಿ ಮಾತೃಭಾಷೆ ಆಗಿದ್ರು ಕನ್ನಡ ಹಾಡುಗಳನ್ನ ಹಾಡೋಕೆ ಆಸಕ್ತಿ ಹೇಗೆ ಬಂತು ನಿಮ್ಗೆ? ಸಂಗೀತ ಏನಾದ್ರು ಕಲ್ತಿದ್ದೀರಾ ನೀವು? ಅದ್ರ ಬಗ್ಗೆ ನಮ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಮೇಡಮ್, ನನಗೆ ಸಂಗೀತದ ಇಂಟ್ರೆಸ್ಟ್ ಅಂದರೆ ನಮ್ಮ ತಂದೆಗೆ ಹಾಡಿಂದು ತುಂಬ ಇಂಟ್ರೆಸ್ಟ್ ಇತ್ತು. ನಾವು 4 ಜನ ಸಿಸ್ಟರ್ಸು ಹಾಡ್ತಾ ಇದ್ದೀವಿ. ಆದರೂ ಬರೀ ಆವಾಗ ನಾನು ಮರಾಠಿ ಮಾತ್ರ ಹಾಡ್ತಾ ಇದ್ದೆ, ಕನ್ನಡ ಬರ್ತಿರ್ಲಿಲ್ಲ. ಮದುವೆ ಆದಮೇಲೆ ನಮ್ಮ ಅತ್ತೆಗೆ ಮರಾಠಿ ಅರ್ಥ ಆಗ್ತಿರ್ಲಿಲ್ಲ. ಹೀಗಾಗಿ ಅವ್ರಿಗೋಸ್ಕರ ಹರೇ ಶ್ರೀನಿವಾಸ ಬುಕ್ ತೊಗೊಂಡು ಅದರಲ್ಲಿ ಇದ್ದಿದ್ದು ಚಿಕ್ಕ ಚಿಕ್ಕ ಹಾಡುಗಳು ನಾನು ಹೇಳು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ರಾಗ ಅಷ್ಟೊಂದು ಸರಿಯಾಗಿ ಬರ್ತಿರ್ಲಿಲ್ಲ, ಆದರೂ ಹೇಗೋ ಪ್ರಯತ್ನ ಮಾಡ್ತಾಯಿದ್ದೆ. ಆಮೇಲೆ ಇಲ್ಲಿ ಬೆಂಗಳೂರು ಬಂದಮೇಲೆ ನನ್ನ ಸಂಗೀತ ಗುರುಗಳಾದ ರೇಖಾ ಪದಕಿ ಅವ್ರ ಹತ್ರ ನಾನು ಸಂಗೀತ ಕ್ಲಾಸಿಗೆ ಹೋಗ್ತಾ ಇದ್ದೆ. ಅವರು ಎಷ್ಟೊಂದು ದಾಸರ ಪದಗಳು ಹೇಳ್ಕೊಟ್ರು. ಎಷ್ಟೊಂದು ಕಡೆ ನಾವು ಪ್ರೋಗ್ರಾಮ್ ಕೊಟ್ಟಿದ್ದೀವಿ.
ಆಮೇಲೆ ಮೀರಾ ರತ್ನ ಅವರು ಕಲಾಚೌಡಿ ಮೆಂಬರ್ಸೇ. ನಾವು ಎಲ್ಲರೂ ಮನೆಯಲ್ಲಿ ದಿನಾಲೂ ರೇಖಾ ಪತ್ಕಿ ಅವರು ಹೇಳಿದ ಹಾಡುಗಳು ಪ್ರಾಕ್ಟೀಸ್ ಮಾಡಿ ಸತ್ಸಂಗ ಮಾಡ್ತಾ ಇದ್ವಿ. ಹೀಗಾಗಿ ನಂದು ಹಾಡಿಂದು ಒಲವು ಜಾಸ್ತಿ ಆಯಿತು. ಈಗಂತೂ ಕಲಾಚೌಡಿ ಅಂತ ಸಂಗೀತ ಮನೆಯನ್ನು ಸಿಕ್ಕ ಮೇಲೆ ನನ್ನ ಜೀವನನೇ ಸಂಗೀತಮಯ ಆದಂಗೆ ಆಗಿಬಿಟ್ಟಿದೆ. ಆಮೇಲೆ ನಾನು ಮುಂಚೆ ಬರೇ ದಾಸ್ ಚೌಡಿಯಲ್ಲಿ ಮಾತ್ರ ಹಾಡ್ತಾ ಇದ್ದೆ. ಆಮೇಲೆ ಅನ್ನಿಸ್ತು ಯಾಕೆ ಭಾವ ಚೌಡಿ ಆಮೇಲೆ ಚಿತ್ರ ಚೌಡಿಯಲ್ಲಿ ಹಾಡಬಾರ್ದು. ಖರೆ ಅದರದ್ದು ಸಾಹಿತ್ಯ ರಾಗಗಳು ನನಗೆ ಸಿಗೋದು ಹೇಗೆ ಅಂತ ಅನ್ನಿಸ್ತಾ ಇತ್ತು. ಲಕ್ಕಿಲಿ ಯೂಟ್ಯೂಬ್ನಲ್ಲಿ ನನಗೆ ಎಲ್ಲ ರಾಗಗಳು ಸಾಹಿತ್ಯ ಹಿಂದಿ ಮರಾಠಿ ಕನ್ನಡ ಎಲ್ಲ ಸಿಕ್ತು. ನಿಜವಾಗ್ಲೂ ಅಷ್ಟೇ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದರೆ ಅದರಲ್ಲಿಂದ ನನಗೆ ತುಂಬ ಹೆಲ್ಪ್ ಆಯಿತು. ಆಮೇಲೆ ಒಂದು ಹಾಡು ಕಲಿಬೇಕಾದ್ರೆ ನನಗೆ 3 ದಿವಸ ಬೇಕಾಗ್ತಿತ್ತು. ಒಂದು ದಿವಸ ಸಾಹಿತ್ಯ ಬರ್ಕೋದು, ಆಮೇಲೆ ಅದರ ರಾಗ ದಿನಾಲೂ ಅದು ಒಂದು 8 ಸಲ ಅದು ಕೇಳಿ 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 ಆಮೇಲೆ ಸ್ವಲ್ಪ ಕಷ್ಟ ಆಯಿತು. ಯಾಕಂದರೆ ಸಾಹಿತ್ಯ ಬಾಯಲ್ಲಿ ಕೊಡೋದು ನನ್ನ ಭಾಷೆದ ಪ್ರಾಬ್ಲಮ್ ಇರೋದ್ರಿಂದ ಅದು ಸಾಹಿತ್ಯ ತಕ್ಷಣ ನನ್ನ ಬಾಯಲ್ಲಿ ಕೊಡು. ಆದರೂ ನಾನು ಪ್ರಾಕ್ಟೀಸ್ ಬಿಡಲಿಲ್ಲ. ಪ್ರಾಕ್ಟೀಸ್ ಮಾಡಿ 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 ಅದು ಹೇಗೋ ಅನುಕೂಲ ಮಾಡಿಕೊಂಡೆ. ಹೀಗಾಗಿ ಆ ಹಾಡುಗಳು ಗುರುತಿಸಿ ನನಗಿಲ್ಲಿ ಕರೆದಿದ್ದು ಇದು ನನ್ನ ದೊಡ್ಡ ಸೌಭಾಗ್ಯ ಅಂತ ಅನ್ಕೋತೇನೆ. ಇಲ್ಲಾಂದರೆ ನನಗಿಲ್ಲಿ ಬರೋ ಅವಕಾಶನೇ ಇರ್ತಿರ್ಲಿಲ್ಲ. ಆಮೇಲೆ ನಿಮ್ಮಂಥವರು ಸಜ್ಜನ ಸಂಘ ನನಗೆ ದೊರಕಿದೆ ಅಂದರೆ ಅದಕ್ಕಿಂತ ಭಾಗ್ಯ ನನಗೆ ಏನು ಬೇಕು. ಪುರಂದರದಾಸರು ಹೇಳ್ತಾರೆ, ಸಜ್ಜನರ ಸಂಘ ದೊರಕಿತು ನನಗಿನ್ನು ಇನ್ನೇನು ಅಂತ ಪುರಂದರದಾಸರು ಹೇಳ್ತಾರೆ. ಅದು ನಿಜವಾಗ್ಲೂ ಅಕ್ಷರಶಃ ಸರಿ ಅನಿಸ್ತದೆ. ಅದರ ಅನುಭವ ನನಗೆ ಇವಾಗ ಕ್ಷಣಕ್ಕೆ ಬರ್ತಾ ಇದೆ. ನಿಜವಾಗ್ಲೂ ನಾನು ಇನ್ನೊಂದು ಸಲ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಹಾಡಿನಿಂದ ಎಲ್ಲ ನಾವು ಮನಸ್ಸಿಂದ ನೋವು ದೇಹದ ನೋವು ಎಲ್ಲ ಮರಿತೀವಿ. ಮೇಡಮ್ ನೀವು ನಂಬಲ್ಲ, ನನಗೆ 3-4 ಸಲ ಆಕ್ಸಿಡೆಂಟ್ ಆಗಿದೆ. ಆಮೇಲೆ ಸ್ಪೈನ್ ಸರ್ಜರಿ, ಯಾವಾಗಲೂ ನೋವು ಇದ್ದೇ ಇರುತ್ತೆ. ಆದರೂ ನಾನು ರೆಕಾರ್ಡಿಂಗ್ ಟೈಮ್ನಲ್ಲಿ ಅದೆಲ್ಲ ಮರಿತೀನಿ. ಆ ನೋವೇ ನನಗೆ ಗೊತ್ತಾಗಲ್ಲ. ರೆಕಾರ್ಡಿಂಗ್ ಆದಮೇಲೆ ಮತ್ತೆ ನೋವು ಇರುತ್ತೆ, ಅದು ಬೇರೆ. ಆ ಟೈಮ್ನಲ್ಲಿ ನನಗೆ ಯಾರೂ ಡಿಸ್ಟರ್ಬ್ ಮಾಡಬಾರ್ದು ಮಾತ್ರ ಅಂತ ಅನಿಸುತ್ತೆ. ಹೀಗಾಗಿ ನಂದು ಸಂಗೀತದ ಇಂಟ್ರೆಸ್ಟು ಜಾಸ್ತಿ ಆಯಿತು. ಎಷ್ಟು ಒಳ್ಳೆ ಮಾತು ಹೇಳಿದ್ರಿ ಮೇಡಮ್. ಕಲಾ ಚಳವಳಿಯಿಂದ ನಿಮ್ಮ ಜೀವನ ಸಂಗೀತಮಯವಾಗಿದೆ ಅಂತ. ನಿಜ ನೀವು ಹೇಳಿದ್ದು, ಸಂಗೀತಕ್ಕೆ ಎಲ್ಲ ನೋವನ್ನು ಮರೆಸೋ ಶಕ್ತಿ ಇದೆ ಅಲ್ವಾ. ಅಂಥ ನೋವಿನಲ್ಲೂ ನೀವು ಹಾಡುಗಳನ್ನು ಹಾಡ್ತೀರಾ ಅಂದರೆ ನಿಜಕ್ಕೂ ಗ್ರೇಟ್ ಅಂತಲೇ ಹೇಳ್ಬೋದು. ಇವಾಗ ನಮಗೋಸ್ಕರ ನಿಮ್ಗಿಷ್ಟವಾದ ಯಾವ್ದಾದ್ರು ಒಂದು ಹಾಡಿನ 1-2 ಸಾಲುಗಳನ್ನು ಹಾಡೋಕ್ಕಾಗತ್ತಾ? ಮೇಡಮ್, ತಮ್ಮ ಕೋರಿಕೆ ತಕ್ಕಂತೆ ಮಹಿಳಾ ದಿನಾಚರಣೆಗೆ ಸಂಬಂಧಿಸಿದ್ದು ಒಂದು ಭಾವಗೀತೆ ಹಾಡಲು ಪ್ರಯತ್ನ ಮಾಡ್ತಾ ಇದ್ದೀನಿ. ರಚನೆ ಶ್ರೀನಿವಾಸ್ ನಾಯಕ್ ಅವರು, ರಾಗ ಸಂಯೋಜನೆ ನಮ್ಮೆಲ್ಲರ ಪ್ರೀತಿಯ ಚಂದ್ರಿಕಾ ಮೇಡಮ್ ಅವರು. ಯಾವ ದೇವರ ಒಲವೋ ಒಲಿದು ನೀಡಿದ ವರವೋ, ಅವಳು ಭೂಮಿಯ ಮೇಲೆ ಜನುಮವೆತ್ತಿಹಳೋ. ಯಾವ ದೇವರ ಒಲವೋ ಒಲಿದು ನೀಡಿದ ವರವೋ, ಅವಳು ಭೂಮಿಯ ಮೇಲೆ ಜನುಮವೆತ್ತಿಹಳೋ. ಸ್ನೇಹ ಭರವಸೆ ಗುಣಿಸಿ ಪ್ರೀತಿ ಮಮತೆಯ ನುಣಿಸಿ, ಸ್ನೇಹ ಭರವಸೆ ಗುಣಿಸಿ ಪ್ರೀತಿ ಮಮತೆಯ ನುಣಿಸಿ, ಅನುದಿನವೂ ಮನೆ ಮನವ ಬೆಳಗುತ್ತಿಹಳು. ಯಾವ ದೇವರ ಒಲವೋ ಒಲಿದು ನೀಡಿದ ವರವೋ, ಅವಳು ಭೂಮಿಯ ಮೇಲೆ ಜನುಮವೆತ್ತಿಹಳೋ. ಆಹಾ, ಚಂದ್ರಿಕಾ ಮೇಡಮ್ ಅವರ ರಾಗ ಸಂಯೋಜನೆ ಹಾಡನ್ನೇ ಹಾಡ್ಬಿಟ್ರಾ? ನನಗೂ ಈ ಹಾಡು ತುಂಬ ಇಷ್ಟ ಮೇಡಮ್. ಶ್ರೀನಿವಾಸ್ ನಾಯಕ್ ಅವರ ಸಾಹಿತ್ಯ ತುಂಬ ಚೆನ್ನಾಗಿದೆ. ಅದಕ್ಕೆ ಒಪ್ಪುವಂಥ ರಾಗ ಸಂಯೋಜನೆ ನಮ್ಮ ಚಂದ್ರಿಕಾ ಮೇಡಮ್ ಅವರು ಮಾಡಿದ್ದಾರೆ ಅಲ್ವಾ. ನೀವು ಕೂಡ ತುಂಬ ಚೆನ್ನಾಗಿ ಹಾಡಿದ್ರಿ ಮೇಡಮ್. ಹಾಡೋದನ್ನು ಬಿಟ್ಟು ಇನ್ಯಾವುದರಲ್ಲಿ ನಿಮಗೆ ಆಸಕ್ತಿ ಇದೆ? ಫ್ರೀ ಟೈಮಲ್ಲಿ ನೀವು ಏನೇನು ಮಾಡ್ತೀರಾ? ಮೇಡಮ್, ಮೊದಲು ನಾನು ಟೈಲರಿಂಗ್, ಪೇಂಟಿಂಗ್, ಸ್ವೆಟರ್ ಹಾಕೋದು ತುಂಬ ಮಾಡ್ತಾಯಿದ್ದೆ. ಆದರೆ ಇತ್ತೀಚೆಗೆ ಸ್ವಲ್ಪ ಕಣ್ಣಿಂದ ತೊಂದರೆ ತುಂಬ ಆಗಿರೋದ್ರಿಂದ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಯಿತು. ಈಗ ಯೂಟ್ಯೂಬ್ ನೋಡಿಕೊಂಡು ಹೊಸ ಹೊಸ ರಂಗೋಲಿ ಕಲಿಯೋದು, ಹೊಸ ಹೊಸ ತಿಂಡಿಗಳು ಕಲಿಯೋದು. ತಿಂಡಿ ಮಾಡೋದ್ರಲ್ಲಿ ಒಂದೊಂದು ಸಲ ಕೆಡುತ್ತೆ, ಆದರೂ ಮತ್ತೆ ಮತ್ತೆ ಪ್ರಯತ್ನ ಮಾಡ್ತೇನೆ ಹಾಡಿದ ಥರ. ಅದು ಒಂದೊಂದು ಸಲ ಚೆನ್ನಾಗಿ ಬಂದರೆ ಖುಷಿ ಆಗುತ್ತೆ.
ಅಂದರೆ ಮೊಬೈಲ್ನಲ್ಲಿ ನಮಗೇನು ಬೇಕದು ಎಲ್ಲ ಜಗತ್ತಿಂದ ಪರಿಚಯ ಆಗುತ್ತೆ ಅಂದರೆ ಇದೇ ಒಂದು ಸಾಕ್ಷಿ. ನಿಜ ಮೇಡಮ್, ನೀವು ಹೇಳಿದ್ದು ಮೊಬೈಲಲ್ಲಿ ಏನ್ ಬೇಕಾದ್ರೂ ಸಿಗತ್ತೆ. ಹಾಡ್ತಾ ಹಾಡ್ತಾ ರಾಗ ಅಂತ ಗಾದೆನೇ ಇದೆ ಅಲ್ವಾ, ಅದೇ ತರ ಮರಳಿ ಯತ್ನ ಮಾಡ್ತಾನೆ ಇರಬೇಕು. ನೀವು ಹೇಳಿದ್ದು ನಿಜ. ನಿಮ್ಗೆ ಕಲಾಚಾವಡಿಯ ಪರಿಚಯ ಹೇಗಾಯ್ತು? ಯಾರು ಸೇರಿಸಿದ್ದು ನಿಮ್ಮನ್ನ ಕಲಾಚಾವಡಿಗೆ? ನನಗೆ ಕಲಾಚಾವಡಿ ಪರಿಚಯ ಆಗಿದ್ದು ಶ್ರೀಮತಿ ಮೀರಾ ಅವ್ರ ಕಡೆಯಿಂದ. ಅದು ಹೇಗೆಂದರೆ, ಒಂದು ದಿವಸ ಕಲಾಚಾವಡಿ ಫೇಸ್ಬುಕ್ನಲ್ಲಿ ಅವರು ಹಾಡೋನು ನೋಡಿದೆ, ತುಂಬ ಖುಷಿ ಆಯಿತು. ಆಮೇಲೆ ಮೀರಾ ಕೇಳಿದೆ, ಮೀರಾ ಹೇಗೆ ಇದು ಎಂಟ್ರಿ ಆದರೆ? ಆಮೇಲೆ ಅವರು ಡೀಟೇಲ್ ಅದ್ರ ಬಗ್ಗೆ, ಕಲಾಚಾವಡಿ ಬಗ್ಗೆ ಎಲ್ಲ ಡೀಟೇಲ್ ಎಲ್ಲ ಹೇಳಿದರು. ಆಮೇಲೆ ಹಾಡಿಬಿಟ್ಟು ಆ ಫೇಸ್ಬುಕ್ ಹೇಗೆ ಎಂಟ್ರಿ ಆಗೋದು ಅದ್ರ ಬಗ್ಗೆ ಎಲ್ಲ ಹೇಳಿದರು. ಯಾಕಂದ್ರೆ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಅವ್ರಿಂದ ನನಗೆಲ್ಲ ಗೊತ್ತಾಗಿದ್ದು. ಕಲಾಚಾವಡಿ ಪರಿಚಯನೂ ಮೀರಾ ಅವ್ರ ಕಡೆಯಿಂದ ಆಗಿದ್ದು. ಹೀಗಾಗಿ ಮೀರಾ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಕಲಾಚಾವಡಿ ಜಾಯಿನ್ ಆಗಿ ಇವಾಗ 4 ವರ್ಷ ಆಯಿತು. ನಾನು ಕಲಾಚಾವಡಿ ಅಂದರೆ ಒಂದು ಕಲೆಯ ಸಂಗಮ, ಕಲೆಯ ಭಂಡಾರ. ಇಲ್ಲೇ ಎಲ್ಲರಿಗೂ, ಚಿಕ್ಕವ್ರಿಗೆ, ದೊಡ್ಡವ್ರಿಗೆ, ವಯಸ್ಸಾದವ್ರಿಗೆ ಎಲ್ಲ ಕಲೆಗೂ ಅವಕಾಶ ಇದೆ. ಹೀಗಾಗಿ ನೋಡಿ ತುಂಬ ಖುಷಿ ಆಗುತ್ತೆ. ಮುಖ್ಯ ಅಂದರೆ ಮನೆಯಲ್ಲಿ ಕೂತ್ಕೊಂಡು ನಾವು ಸಂಗೀತದ ಸಾಧನೆ ಮಾಡೋದು ಅಂದರೆ ಇದರಷ್ಟು ದೊಡ್ಡ ಸೌಭಾಗ್ಯ ಯಾವುದಿದೆ ಮೇಡಮ್. ಆಮೇಲೆ ಚಂದ್ರಿಕಾ ಮೇಡಮ್ ಅವರ ಮಾರ್ಗದರ್ಶನದಲ್ಲಿ ತಾವೆಲ್ಲರೂ ಇಷ್ಟು ನಿಸ್ವಾರ್ಥ ಸೇವೆ ಮಾಡ್ತಾ ಇರೋದು ನೋಡಿ ತುಂಬ ಖುಷಿ ಆಗುತ್ತೆ. ನಮ್ಮೆಲ್ಲರ ಮೇಲೆ ತೋರಿಸು ಪ್ರೀತಿ, ಪ್ರೋತ್ಸಾಹ, ಅದು ನೋಡಿ ಇದೊಂದು ತಾಯ್ಮನ ಥರನೇ ನನಗೆ ಭಾವನೆ ಆಗ್ತಾ ಇದೆ. ನಮ್ಮೆಲ್ಲರಿಗೂ ಸಂಗೀತದ ಜ್ಯೋತಿಯನ್ನು ತೋರಿಸಿ ನಮ್ಮ ಜೀವನ ಪ್ರಕಾಶ ಮಾಡಿದ್ದು ಈ ಕಲಾಚಾವಡಿಗೆ ತುಂಬ ಹೃದಯದ ಕೃತಜ್ಞತೆಗಳು. ಆಮೇಲೆ ಮೇಡಮ್, ತಮಗೂ ಅಷ್ಟೇ ಧನ್ಯವಾದಗಳು. ಯಾಕಂದರೆ ನನ್ನ ಸಂಗೀತವನ್ನು ಗುರುತಿಸಿ ನನಗಿಲ್ಲಿ ಕರೆದು, ಲವಲವಿಕೆ ಮಹಿಳಾ ಸಂದರ್ಶನಕ್ಕೆ ಕರೆದಿದ್ದಕ್ಕೆ ನನ್ನ ಭಾಗ್ಯನ ನಾನು ತಿಳ್ಕೊತಾನೆ. ನಿಮಗೆ ಇನ್ನೊಂದು ಸಲ ತುಂಬ ಹೃದಯದ ಧನ್ಯವಾದಗಳು. ದಯವಿಟ್ಟು ಮಾತಾಡೋದ್ರಲ್ಲಿ ಎಲ್ಲರೂ ತಪ್ಪಾದರೆ ಕ್ಷಮಿಸಬೇಕು. ಮೀರಾ ಅವರಿಗೆ ನನ್ನ ಕಡೆಯಿಂದಲೂ ಧನ್ಯವಾದಗಳು. ನಿಮ್ಮಂಥ ಒಳ್ಳೆಯ ಪ್ರತಿಭೆಯನ್ನು ಕಲಾಚಾವಡಿಗೆ ಪರಿಚಯ ಮಾಡಿಸ್ಕೊಟ್ಟಿದ್ದಕ್ಕೆ. ಎಷ್ಟು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದೀರಾ ಮೇಡಮ್ ಚಾವಡಿ ಬಗ್ಗೆ. ನಿಮ್ಮಂಥ ಅರ್ಥ ಮಾಡಿಕೊಳ್ಳುವಂಥ ಸದಸ್ಯರಿದೆ, ನಮಗೂ ಚಾವಡಿನ ನಡೆಸ್ಕೊಂಡು ಹೋಗೋದು ಇನ್ನೂ ಸುಲಭ ಆಗತ್ತೆ ಅಂತಲೇ ಹೇಳ್ಬೋದು. ಇಷ್ಟೊತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು. ಹಾಗೂ ಮತ್ತೊಮ್ಮೆ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇನ್ನಷ್ಟು ಕನ್ನಡ ಹಾಡುಗಳನ್ನು, ಅಪರೂಪದ ಹಾಡುಗಳನ್ನ ನಿಮ್ಮಿಂದ ನಾವು ಕೇಳುವಂತಾಗಲಿ ಅಂತ ಹಾರೈಸ್ತೀನಿ. ನಿಮಗೆ ನಮಸ್ಕಾರಗಳು.